ಜೀವನದಲ್ಲಿ ಒಂದು ಮಾತನ್ನು ಹೇಳ್ತಾರೆ ದ ಗ್ರೇಟ್ ಫಿಲಾಸಫರ್ಸ್, ಜೀವನ ಪ್ರದರ್ಶನವಾಗಬಾರ್ದು, ನಿದರ್ಶನವಾಗಬೇಕು ಅನ್ನೋದು. ನೇತಾಜಿ ಸುಭಾಷ್ ಚಂದ್ರ ಬೋಸರ ಜೀವನ ಪ್ರದರ್ಶನವಲ್ಲ, ಅದು ನಿದರ್ಶನ ಅನ್ನುವಂತ ರೀತಿಯಲ್ಲಿ ನಾವು ಬದುಕನ್ನ ಕಟ್ಟಿಕೊಳ್ಬೇಕು. ಈ ಸುಭಾಷ್ ಚಂದ್ರ ಬೋಸ್ ಸಂಸ್ಥೆ ಪ್ರಾರಂಭವಾಗಿ 25 ವರ್ಷಗಳ ಒಂದು ಸುದೀರ್ಘ ಅವಧಿಯನ್ನ ಮುಗಿಸಿದೆ. 26ನೇ ವರ್ಷಕ್ಕೆ ಪದಾರ್ಪಣೆಯನ್ನು ಮಾಡಿದೆ. ನಾವು ನೇತಾಜಿ ಸುಭಾಷ್ ಚಂದ್ರ ಬೋಸರ ಜಯಂತಿಯನ್ನ ಪ್ರತಿ ವರ್ಷ 23ನೇ ತಾರೀಕು ಜನವರಿ ಬಹಳ ವಿಜೃಂಭಣೆಯಿಂದ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸೀಮಿತವಾಗಿರುವಂಥ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಸಂಸ್ಥೆ 800 ಜನರ ಒಂದು ಸದಸ್ಯತ್ವದಿಂದ ಪ್ರಾರಂಭವಾಗಿ ಇವತ್ತು 5,500 ಸದಸ್ಯರನ್ನು ಒಳಗೊಂಡಂಥ ಬೃಹತ್ ಸಂಸ್ಥೆಯಾಗಿ ಬೆಳೆದಿದೆ. ನಮ್ಮದೇ ಆದಂಥ ಅತ್ಯಾಧುನಿಕ ಪ್ರಧಾನ ಕಚೇರಿ ಮತ್ತೆ ಅದರ ಬ್ರಾಂಚ್ಗಳನ್ನು ಹೊಂದಿದೆ. ಈ ವರ್ಷ ನಾವು ರಜತ ಮಹೋತ್ಸವ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸರ 129ನೇ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಜನವರಿ 23ನೇ ತಾರೀಕು KLEಯ ಶತಮಾನೋತ್ಸವದ ಜೀರಿಗೆ ಹಾಲ್ನಲ್ಲಿ ಕಾರ್ಯಕ್ರಮವನ್ನ ಆಯೋಜನೆಯನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮ 2 ವಿಚಾರಧಾರೆಗಳನ್ನು ಮುಂತೆಗೆದುಕೊಂಡು ಹೋಗುವಂತ ಪ್ರಯತ್ನವಾಗಿದೆ. ಒಂದನೆಯದು, ನೇತಾಜಿಯವರ 129ನೇ ಜಯಂತಿ ಯಾವ ದಿನವನ್ನ ದೇಶ ಪರಾಕ್ರಮ ದಿವಸ, ಪರಾಕ್ರಮ ದಿನ ಅಂತ ಘೋಷಣೆ ಮಾಡಿದ್ದಾರೆ, ಆ ಒಂದು ಆಚರಣೆಯನ್ನ ಮೊದಲನೇ ಹಂತ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು 1000 ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಂಜಾನೆ. ಅದಕ್ಕೆ ನೇತಾಜಿಯವರ ಜೀವನ ಸಂದೇಶ ಏನು, ನೇತಾಜಿ ಸುಭಾಷ್ ಚಂದ್ರ, ವಾಟ್ ಈಸ್ ಹಿಸ್ ಕಾಂಟ್ರಿಬ್ಯೂಷನ್ ಟು ದ ಫ್ರೀಡಮ್ ಮೂವ್ಮೆಂಟ್ ಆಫ್ ಇಂಡಿಯಾ, ಇದ್ರ ಬಗ್ಗೆ ಒಂದು ಅದ್ಭುತವಾದಂಥ ಚಿಂತನೆಯನ್ನು ಮಕ್ಕಳಿಗೆ ಕೊಡುವಂಥ ಪ್ರಯತ್ನವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಸಹಕಾರವನ್ನ ನಾವು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅದೊಂದು ಹೆಸರೇ ಈ ದೇಶಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸ್ಫೂರ್ತಿಯನ್ನ ಮತ್ತು ಯುವಕರಲ್ಲಿ ಕಿಚ್ಚನ್ನ ಹಚ್ಚಿದಂತ ಒಂದು ದೇದಾಪ್ಯಮ್ಯವಾಗಿರುವಂತಹ ಒಂದು ದೀಪ. ನೇತಾಜಿಯವರ ಹೆಸರನ್ನು ಕೇಳಿದ್ರೆ ಆ ಸಮಕಾಲೀನದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು INAದ ಮುಖಾಂತರ, ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮುಖಾಂತರ ಇಡೀ ದೇಶಕ್ಕೆ ಒಂದು ಹೊಸ ಸ್ಫೂರ್ತಿಯನ್ನು ತುಂಬಿದಂತಹ ಶ್ರೇಯಸ್ಸು ಅದು ನೇತಾಜಿಯವರಿಗೆ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬ್ರಿಟಿಷರು ಭಾರತವನ್ನ ಸ್ವತಂತ್ರ ಮಾಡಲಿಕ್ಕೆ ಅದೊಂದು ದೊಡ್ಡ ಕಾರಣವಾಯಿತು. INA ಯುದ್ಧದಲ್ಲಿ ಸೋತ ನಂತರ 1946ರಲ್ಲಿ ನೇವಿ ಮುಟ್ನಿ ಆಯಿತು. 1946ರಲ್ಲಿ ಸುಮಾರು 46 ಪೋರ್ಟ್ಗಳಲ್ಲಿ INA ಧ್ವಜವನ್ನು ಹಾರಿಸಲಾಯಿತು. ನಮ್ಮ ಸೈನಿಕರು ದಂಗೆಯನ್ನ ಎದ್ರು ಬ್ರಿಟಿಷರ ವಿರುದ್ಧ. ಆವಾಗ ಇಂಗ್ಲೆಂಡ್ ಪಾರ್ಲಿಮೆಂಟ್ದಲ್ಲಿ ಎಟ್ಲೆ ಅವರಿಗೆ ತುಂಬಾ ನೋವಾಯಿತು ಅನ್ನೋದಕ್ಕಿಂತನೂ ದೇವೇರ್ ಅವರಿಗೆ ಸ್ವಾತಂತ್ರ್ಯವನ್ನು ಕೊಡೋಣ ಅನ್ನೋದಕ್ಕೆ ಬಹಳ ದೊಡ್ಡ ಕಾರಣವಾಗಿರುವಂಥದ್ದು ಇಂಡಿಯನ್ ನ್ಯಾಷನಲ್ ಆರ್ಮಿ ಅನ್ನೋದನ್ನ ನಾವು ಇವತ್ತು ಮತ್ತೆ ದೇಶಕ್ಕೆ ನೆನಪಿಸಿಕೊಡ್ಬೇಕಾಗಿದೆ. ನೇತಾಜಿ ಸುಭಾಷ್ ಚಂದ್ರ ಬೋಸರ ಜೀವನ ದರ್ಶನನೇ ಒಂದು ಸ್ಫೂರ್ತಿದಾಯಕವಾಗಿರುವಂತಹ ದರ್ಶನ. ಅವರು ತಮ್ಮ ಇಡೀ ಜೀವನವನ್ನು ದೇಶಕ್ಕೆ ಸಮರ್ಪಣೆ ಮಾಡಿ, ನೀವು ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೀನಿ,
ಸ್ವಾತಂತ್ರ್ಯವನ್ನು ಪಡಿಬೇಕು, ಯಾರು ನಮಗೆ ಕೊಡಲ್ಲ ಅನ್ನುವಂಥ ಮಾತಿನ ಮುಖಾಂತರ ಜನರನ್ನ ಬಡಿದೆಬ್ಬಿಸಿದಂಥದ್ದು ಇತಿಹಾಸದ ಒಂದು ಭಾಗ. ಅವರು ಮನಸ್ಸು ಮಾಡಿದ್ರೆ ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ಒಳ್ಳೆಯ ಪದವಿಯನ್ನು ಇಟ್ಕೊಂಡು ಆರಾಮವಾದಂಥ ಜೀವನವನ್ನ ಅವರು ಕಳಿಬಹುದಾಗಿತ್ತು. ಆದರೆ ಇವತ್ತಿಗೂ ನನಗೆ ಒಂದು ಮಾತು ಅನಿಸುತ್ತೆ, ಬಹುತೇಕ ನೇತಾಜಿಯವರ ನೆನಪು, ಅವರ ಜೀವನ ದರ್ಶನ, ಅವರು ಮಾಡಿದಂಥ ಕಾರ್ಯಗಳು ಇವತ್ತಿಗೂ ಪ್ರಸ್ತುತ. ಅದನ್ನ ಇವತ್ತಿನ ನಾಡಿನ ನಾಯಕರು ಗಮನಿಸಬೇಕು ಅನ್ನುವಂಥ ಉದ್ದೇಶದಿಂದಲೇ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅನ್ನುವಂಥ ಮಾತನ್ನ ನನ್ನ ಎಲ್ಲ ಪತ್ರಿಕಾ ಮಿತ್ರರ ಮುಖಾಂತರ ಇದನ್ನ ಸಮಾಜಕ್ಕೆ ಮುಟ್ಟಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಬೆಳಗ್ಗೆ 10ರಿಂದ 1:30 ಗಂಟೆವರೆಗೆ ಕಾರ್ಯಕ್ರಮ ಇದೆ. ಸೀರಿಗೆ ಹಾಲ್ನಲ್ಲಿದೆ. ಎಲ್ಲರೂ ಬೆಳಗ್ಗೆ ಉಪಹಾರಕ್ಕೆ ಬನ್ನಿ, ಮಧ್ಯಾಹ್ನ ಊಟವನ್ನು ಸೇವನೆ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಅತ್ಯಮೂಲ್ಯ. ಬಿಕಾಸ್ ಜರ್ನಲಿಸಮ್ ಈಸ್ ದ 4th ಪಿಲ್ಲರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಚಿಂತನೆಯ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಿಗೂ ನಾನು ಈ ಒಂದು ಮನವಿಯನ್ನ ಮಾಡಿಕೊಳ್ತಾ ಇದ್ದೀನಿ.